ಸರ್ಕಾರಿ ನೌಕರರಿಗೆ ಮತ್ತು ನಮ್ಮ ಗುತ್ತಿಗೆ ನೌಕರರಿಗೆ ಎಲ್ರಿಗೂ ವರ್ಷಕ್ಕೊಮ್ಮೆ ಕನಿಷ್ಠ ತಪಾಸಣೆ ಮಾಡುವಂಥದ್ದು. ಅಂದ್ರೆ ಅವರ ಒಂದು BP ಮತ್ತು ಶುಗರ್, ಆಮೇಲೆ ಹೃದಯ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕ್ಯಾನ್ಸರ್ ಸಂಬಂಧಪಟ್ಟಿರ್ತಕ್ಕಂಥ ಈ ಎಲ್ಲ ಬೇಸಿಕ್ ಸ್ಕ್ರೀನಿಂಗ್ ಅನ್ನ ನಾವು ಮಾಡೋದಕ್ಕೆ ಒಂದು ಪ್ರತಿ ವರ್ಷ ಒಮ್ಮೆ ಆದ್ರೂ ಅವರಿಗೆ ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ ಅದು ಮತ್ತು ಗುತ್ತಿಗೆ ನೌಕರರಿಗೆ ಎಲ್ಲರಿಗೂ ಅದೊಂದು ತಪಾಸಣೆಯನ್ನ ಮಾಡಿಸುವಂಥದ್ದು. ಮತ್ತೆ ಖಾಸಗಿ ಕಂಪನಿಗಳು, ಉದ್ದಿಮೆಗಾರರು, ಬೇರೆ ಬೇರೆ ಇರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ಅವರವರ ಕಂಪನಿಗಳಲ್ಲಿ ಪ್ರತಿ ವರ್ಷ ಒಮ್ಮೆ ಆದ್ರೂ ಅವರ ಒಂದು ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರ ನೌಕರರಿಗೆ, ಎಂಪ್ಲಾಯೀಸ್ಗೆ ಅಲ್ಲೂ ಕೂಡ ಒಂದು ಸ್ಕ್ರೀನಿಂಗ್ ಅನ್ನ ಕನಿಷ್ಠ ಬೇಸಿಕ್ ಸ್ಕ್ರೀನಿಂಗ್ ಆದ್ರೂ ಮಾಡಿಸುವಂತದ್ದನ್ನ ನಾವು ಒಂದು ನಿರ್ದೇಶನವನ್ನ ಅವ್ರಿಗೆಲ್ಲರೂ ಕೂಡ ನೀಡ್ತಕ್ಕಂಥದ್ದನ್ನ ಮಾಡ್ತೀವಿ. ಅಂದ್ರೆ ಅವ್ರ ಎಂಪ್ಲಾಯೀಸ್ಗೂ ಕೂಡ ಬೆನಿಫಿಟ್ ಆಗಬೇಕು, ಓವರ್ ಆಲ್ ಹೆಲ್ತ್ ಆರೋಗ್ಯದ ಪರಿಸ್ಥಿತಿ ಗೊತ್ತಾಗಬೇಕು ಅಂತ. ಈಗಾಗಲೇ ನಮ್ಮ ಗೃಹ ಆರೋಗ್ಯ ಯೋಜನೆ ಕೂಡ ಅನುಷ್ಠಾನದಲ್ಲಿ ಅದು ಆಗ್ತಾ ಉಂಟು. ಅದರಿಂದ ಅದರಲ್ಲೂ ಈಗೆಲ್ಲ ತಪಾಸಣೆ ಅದರಲ್ಲೂ ಸೇರ್ಕೊಳ್ತದೆ. ಈಗ ಈ ತರದ ಒಂದು ತೀರ್ಮಾನಗಳನ್ನು ಮಾಡಿದೀವಿ. ಇನ್ನು ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ, ಹೇಗೋ ಅಧ್ಯಕ್ಷರು ಕೂಡ ನಾವೆಲ್ಲ ಅವ್ರ ಜೊತೆ ಕೂಡ ಸಭೆಯನ್ನ ಇನ್ನೊಮ್ಮೆ ಅವ್ರ ಜೊತೆ ಭೇಟಿ ಆಗ್ತೀವಿ. ಮುಂದೆ ಇನ್ನೇನು ಮಾಡ್ಬೇಕು ಅದ್ರ ಬಗ್ಗೆ ನಾವು ತೀರ್ಮಾನ ತಗೊಳ್ತೀವಿ. ಇವತ್ತು ಇಷ್ಟು ಮಟ್ಟಿಗೆ ಈ ತೀರ್ಮಾನಗಳಾಗಿದೆ.